ಇಷ್ಟೆಲ್ಲ ಮುಗೀತು. ಸುಮಾರು 50-60 ಪ್ರಶ್ನೆಗಳನ್ನು ಮಾಡಿ ಕೊನೆಗೆ ಕೇಳ್ತಾನೆ, ಕಚ್ಚಿತ್ ಪ್ರೇಷ್ಠತಮೇನಾಥ ಹೃದಯೇನ ಆತ್ಮಬಂಧುನ ಶೂನ್ಯೋಸಿ. ನಿನ್ನ ಪ್ರೇಷ್ಠತಮನಾದಂತಹ ನಿನ್ನ ಆತ್ಮೀಯನಾದ ಕೃಷ್ಣ ಏನಾದರೂ ಬಿಟ್ಟು ಹೋದ್ನಾ ಅಂತ ಕೊನೆಗೆ ಕೇಳ್ತಾನೆ. ನೋಡಿ ಎಷ್ಟು ತಡೆದುಕೊಂಡಿರಬೇಕು ಆ ಯುಧಿಷ್ಠಿರ ಆ ಮಾತನ್ನು ಆಡಬೇಕಾದರೆ. ಏನು ಆ ಯುಧಿಷ್ಠಿರ ಕೃಷ್ಣ ಪಾಂಡವರ ಸ್ನೇಹವನ್ನು ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಾವು ದೇವರ ಮೇಲೆ ಬಿಡಿ, ನಮ್ಮವ್ರ ಮೇಲೆ ನಾವು ಇಷ್ಟು ಸ್ನೇಹವನ್ನು ಮಾಡೋದಿಲ್ಲ. ಅಷ್ಟು ಸ್ನೇಹ ಕೃಷ್ಣ ಮಾಡ್ತಾ ಇದ್ದಾನೆ. ಕೇಳ್ತಾನೆ, ಕಚ್ಚಿತ್ ಪ್ರೇಷ್ಠತಮೇನಾಥ ಹೃದಯೇನ ಆತ್ಮಬಂಧುನ ಶೂನ್ಯೋಸಿ ರಹಿತೋ ನಿತ್ಯಂ ಮನ್ಯಸೆ ತೇ ಅನ್ಯಥಾ ಹಿರುಖ. ನಿನ್ನ ಮುಖದ ಕಳೆ ನೋಡಿದರೆ ನನಗನಿಸತ್ತೆ ಕೃಷ್ಣ ಏನಾದರೂ ಬಿಟ್ಟು ಹೋದ್ನಾ ಅಂತ. ಆಗ ಏವಂ ಕೃಷ್ಣಸಖ ಕೃಷ್ಣೋ ಭ್ರಾತ್ರ ರಾಜ್ಞಾ ವಿಕಲ್ಪಿತ ನಾನಾ ಶಂಕಾಸ್ಪದಂ ರೂಪಂ ಕೃಷ್ಣ ವಿಶ್ಲೇಷಕರ್ಷಿತ. ನಾನು ಹೇಳಿದ್ದು ಸುಳ್ಳಲ್ಲ, ಭಾಗವತ ಹೇಳುತ್ತೆ. ಅವನಿಗೆ ಕೇಳಬೇಕಾದದ್ದೇನಿತ್ತು? ಕೃಷ್ಣ ವಿಶ್ಲೇಷಕರ್ಷಿತ. ಕೃಷ್ಣನ ವಿರಹ ಆಗಿದೆ ಅನ್ನೋದು ಗೊತ್ತಿದೆ ಅವನಿಗೆ, ಏನೋ ಮನಸ್ಸಿನಲ್ಲಿ ಶಂಕೆ ಬಂದಿದೆ. ಆದರೂ ನಾನಾ ಶಂಕಾಸ್ಪದಂ ರೂಪಂ, ಅದನ್ನು ಕೇಳೋದಕ್ಕೆ ಬೇರೆ ಬೇರೆ ಶಂಕೆಗಳನ್ನೆಲ್ಲ ಮೊದಲು ಮಾಡಿ ಈ ಮಾತನ್ನು ಕೇಳ್ತಾ ಇದ್ದಾನೆ. ಕೃಚ್ಛೇಣ ಸಂಸ್ಥಭ್ಯ. ಆ ಅರ್ಜುನ ಉತ್ತರ ಕೊಡಲಿಕ್ಕೆ ಆಗಲಿಲ್ಲ. ಗಳಗಳ ಅಂತ ನೀರು ಬರ್ತಾ ಇದೆ, ಕಣ್ಣಲ್ಲಿ ನೀರು ಸೋರ್ತಾ ಇದೆ. ಕೃಚ್ಛೇಣ ಹೇಗೋ ಮಾಡಿ ಕಣ್ಣು ಒರೆಸಿಕೊಂಡು ಸಖ್ಯಂ ಮೈತ್ರೀಂ ಸೌಹೃದಂಚ ಸಾರಥ್ಯಾದಿಶು ಸಂಸ್ಮರನ್. ಆ ಕೃಷ್ಣನ ಸ್ಮರಣೆಯನ್ನು ಮಾಡ್ತಾ ಇದ್ದಾನೆ. ಏನು ಅವನ ಜೊತೆಗಿರುವ ಗೆಳತನ, ಅವನು ಮಾಡಿದ ಸಾರಥ್ಯ, ಅವನು ಮಾಡಿದ ಮೈತ್ರಿ, ಅದೆಲ್ಲವನ್ನು ನೆನಪು ಮಾಡಿಕೊಂಡು ಬಾಷ್ಪ ಗದ್ಗದಯಾಗಿರ ಕಂಠ ತುಂಬಿ ಬಂದು ಹೇಳ್ತಾನೆ, ವಂಚಿತೋಹಂ ಮಹಾರಾಜ ಹರಿಣ ಬಂಧುರೂಪಿಣ ಏನ ಮೇ ಅಪಹೃತಂ ತೇಜ ದೇವ ವಿಸ್ಮಾಪನಂ ಮಹತ್. ಹೌದಪ್ಪ, ದೇವರು ನನ್ನನ್ನು ಬಿಟ್ಟಿದ್ದಾನೆ, ದೇವರು ಮೋಸ ಮಾಡಿದ, ನಮ್ಮನ್ನು ಬಿಟ್ಟು ಹೋಗಿಬಿಟ್ಟ. ಯಸ್ಯ ಕ್ಷಣ ವಿಯೋಗೇನ ಲೋಕೋ ಹ್ಯಪ್ರಿಯ ದರ್ಶನ ಉಕ್ಥೇನ ರಹಿತೋ ಹ್ಯೇಷಃ ಮೃತಕಃ ಪ್ರೋಚ್ಯತೆ ಯಥಃ. ಜೀವ ಇಲ್ಲದೇ ಇದ್ದರೆ ಆ ದೇಹವನ್ನು ಯಾರು ಗೌರವ ಕೊಡ್ತಾರೆ? ಹೆಣ ಅಂತ ಹೇಳಿ ದೂರ ಎಸಿತಾರೆ. ಹಾಗೆ ಆ ಕೃಷ್ಣ ಇಲ್ಲ, ಇವತ್ತು ನನಗೆ ಮರ್ಯಾದೆ ಇಲ್ಲ. ಮಹತ್ಯ ನೋಡಿ, ಎಲ್ಲ ಸ್ಮರಣೆಯನ್ನು ಮಾಡ್ತಾನೆ ಅರ್ಜುನ. ಯತ್ಸಂಶಯಾದೃಪದಗೇಹ ಉಪಾಗತಾನಾಂ. ಕೃಷ್ಣ ಇದ್ದ ಅನ್ನುವುದಕ್ಕೆ ಆ ದೃಪದ ರಾಜನ ಅರಮನೆಯಲ್ಲಿ ದ್ರೌಪದಿಯ ಸ್ವಯಂವರದ ಕಾಲಕ್ಕೆ ಎಂಥೆಂಥ ಜನರಿ, ಜರಾಸಂಧ ಇದ್ದ, ಶಲ್ಯ ಇದ್ದ, ಕರ್ಣ ಇದ್ದ, ದುರ್ಯೋಧನ ಇದ್ದ, ಎಲ್ಲರನ್ನೂ ಒಬ್ಬನೇ ಓಡಿಸಿದೆ. ಯತ್ಸಂಶಯ, ಕೃಷ್ಣ ಇದ್ದ ಅನ್ನುವುದಕ್ಕಾಗಿ. ಆ ಮತ್ಸ್ಯ ಯಂತ್ರ ಭೇದನ ಮಾಡಬೇಕು, ಕೃಷ್ಣ ಇದ್ದ ಅನ್ನುವುದಕ್ಕೆ ಆಯಿತು. ಖಾಂಡವವನ, ಇಂದ್ರನ ಜೊತೆಗೆ ಯುದ್ಧ, ಎಲ್ಲ ದೇವತೆಗಳು ಅಸ್ತ್ರಶಸ್ತ್ರಗಳನ್ನು ಬಿಡ್ತಾ ಇದ್ದಾರೆ. ಎಲ್ಲವನ್ನು ನಿಲ್ಲಿಸಿ ಅಗ್ನಿಗೆ ಇಡೀ ಖಾಂಡವವನ್ನು ಸುಡುವುದಕ್ಕೆ ಕೊಟ್ಟೆ. ಯಾಕೆ? ಯತ್ಸಂಶಯ, ಕೃಷ್ಣ ಇದ್ದ ಅನ್ನುವುದಕ್ಕಾಗಿ. ಮಯಾಸುರ ಬಂದು ಸಭೆಯನ್ನು ನಿರ್ಮಾಣ ಮಾಡಿಕೊಟ್ಟ, ಅದ್ಭುತವಾದ ಸಭೆ. ಯಾಕೆ? ಯತ್ಸಂಶಯ. ಯತ್ಸನ್ನಿಧೋ ನೃಪ ಶಿರೋಂಘ್ರಿ ಮಹನ್ ಮಖಾರ್ಥ ಆರ್ಯೋನುಜಸ್ತವ ಗದಾಯುಧ ಸತ್ವವೀರ್ಯ. ನಿಮ್ಮ ತಮ್ಮ ಭೀಮ ಜರಾಸಂಧನ ಸಂಹಾರ ಮಾಡಿ, ಎಲ್ಲ ರಾಜರ ಸಂಹಾರವನ್ನು ಮಾಡಿ ನಿನ್ನ ಕೈಯಿಂದ ರಾಜಸೂಯ ಯಾಗವನ್ನು ಮಾಡಿಸಿದ. ಯಾಕೆ? ಯತ್ಸಂಶಯ, ಯಾವ ಕೃಷ್ಣ ಇದ್ದ ಅನ್ನುವುದಕ್ಕಾಗಿ. ಪತ್ನ್ಯಸ್ತವಾಪಿ ಮುಖ ತೃಪ್ತ ಮಹಾಭಿಷೇಕ ಶ್ಲಾಘಿಷ್ಟ ಚಾರುಕಬರಂ ಕಿತವೈಸ್ಸಭಾಯ. ನಿನ್ನ ಹೆಂಡತಿಯೋ ಹೇಳ್ತಾನೆ, ನಿನ್ನ ಹೆಂಡತಿ, ರಾಜಾಧಿರಾಜನಾದಂತಹ ನಿನ್ನ ಹೆಂಡತಿಯನ್ನು ಸಭೆಯಲ್ಲಿ ಎಳೆದು ಅವಳ ಕೂದಲನ್ನು ಎಳೆದು ಬಟ್ಟೆಯನ್ನು ಎಳಿತಾ ಇದ್ದರೆ ಅವಳ ಮಾನವನ್ನು ರಕ್ಷಣೆ ಮಾಡಿದ್ವಿ. ಯಾರಿಂದ? ಯತ್ಸಂಶಯ. ನನಗೆ ಇದೇ ದೇಹದಿಂದ ಸ್ವರ್ಗಕ್ಕೆ ಹೋಗೋದು ಸುಲಭ ಅಲ್ಲ. ನನ್ನನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗಿ ದೇವೇಂದ್ರ ನನ್ನನ್ನು ಪಕ್ಕದಲ್ಲಿ ಕೂಡಿಸಿಕೊಂಡು ಮರ್ಯಾದೆಯನ್ನು ಮಾಡಿಸಿ ಕಳಿಸಿದ. ಯಾಕೆ? ಯತ್ಸಂಶಯ. ಸೇಂದ್ರಾಶ್ರಿತ ಯದನುಭಾವಿತ ಮಾಜಮೀಡ ತೇನಾಹ ಮಧ್ಯ ಮುಷಿತಃ ಪುರುಷೇಣ ಭೂಮ್ನ. ಅಂತಹ ಭಗವಂತ ಇಲ್ಲ. ರುದ್ರದೇವರು ನನಗೆ ಪಾಶುಪತಾಸ್ತ್ರವನ್ನು ಕೊಟ್ಟರು. ಯಾಕೆ? ಯತ್ಸಂಶಯಾತ್. ಅಂತಹ ಭಗವಂತ ಇವತ್ತು ನನ್ನ ಹತ್ತಿರ ಇಲ್ಲ. ಅಗ್ರೇಚರೋ ಮಮ ರಥೇ. ಯಾವಾಗಲೂ ನನ್ನೆದುರಿಗೆ ಇರೋವನು ಕೃಷ್ಣ, ಯಾವಾಗಲೂ ನನ್ನೆದುರಿಗಿರೋವನು. ರಥಯೂಥಪಾನಾಂ ಆಯುರ್ಮನಾಂಸಿ ಚ ದೃಶಾ ಸಹಸಾ ಯದಾರ್ಚತ.
ನಾನು ಅಂದುಕೊಂಡೆ ನಾನು ಭಾರೀ ಯುದ್ಧ ಮಾಡಿ ಭೀಷ್ಮನನ್ನು ಕೊಂದೆ, ನಾನು ಭಾರೀ ಯುದ್ಧ ಮಾಡಿ ಅಲ್ಲ. ನನ್ನ ಮುಂದೆ ಅವನಿದ್ದ, ಅವನ ಎಲ್ಲರ ಆಯುಷ್ಯವನ್ನು ಎಳಿತಿದ್ದ, ನಾನು ಸುಮ್ಮನೆ ಬಾಣ ಬಿಡ್ತಿದ್ದೆ, ಠಪ್ ಅಂತ ಬೀಳ್ತಿದ್ವು ಅಷ್ಟೇ ಅವು. ಅರ್ಜುನ ಹೇಳ್ತಾನೆ, ಆಯುರ್ಮನಾಂಸಿಚ ದೃಶ, ಅವರ ಆಯುಷ್ಯವನ್ನು ಅವರ ಮನಸ್ಸನ್ನು ಅಪಹಾರ ಮಾಡಿಬಿಡ್ತಿದ್ದ ನನ್ನ ಮುಂದೆ ಇದ್ದು. ಯದ್ದೋಷ್ಣು ಮಾಂ ಪ್ರಣಿಹಿತಂ ಗುರು ಭೀಷ್ಮ ಕರ್ಣ ದ್ರೋಣಿ ತ್ರಿಗರ್ತ ಶಲ ಸೈಂಧವ ಬಾಲ್ಹಿಕಾದ್ಯೈ ಅಸ್ತ್ರಾಣ್ಯಮೇಯ ಮಹಿಮಾನಿ ನಿರೂಪಿತಾನಿ ನೋಪಸ್ಪೃಶು ನೃಹರಿದಾಸ ನಿವಾಸುರಾಣಿ. ಏನು ದೃಷ್ಟಾಂತವನ್ನು ಕೊಡೋದು ಎಷ್ಟು ಚೆನ್ನಾಗಿ ಕೊಡ್ತಾರೆ ನೋಡಿ. ಹೇಳ್ತಾರೆ, ಒಬ್ಬ ಭಗವಂತನ ಭಕ್ತನ ಹತ್ತಿರ ನೃಹರಿದಾಸಂ, ವಾಯುದೇವರನ್ನು ಹೇಗೆ ಯಾವ ಅಸುರರೂ ಮುಟ್ಟಲಿಕ್ಕೆ ಸಾಧ್ಯವಿಲ್ಲವೋ ಹಾಗೆ ನನ್ನ ಮೇಲೆ ಇಷ್ಟೆಲ್ಲ ಜನ ಅತಿರಥ ಮಹಾರಥರು, ಗುರು ಭೀಷ್ಮ, ದ್ರೋಣ, ಭೀಷ್ಮ, ಕರ್ಣ, ಅಶ್ವತ್ಥಾಮ, ತ್ರಿಗರ್ತ, ಶಲ್ಯ, ಸೈಂಧವ, ಬಾಲ್ಹಿಕ ಇವರೆಲ್ಲರೂ ಅಸ್ತ್ರವನ್ನು ಬಿಟ್ಟರೆ ನನ್ನನ್ನು ಮುಟ್ಟಲಿಲ್ಲ ಅವು. ಯಾಕೆ? ಯತ್ ಸಂಶಯ. ಸೌತ್ಯೆ ಅಂತಹ ಕೃಷ್ಣನನ್ನು ಬಾರೋ, ರಥ ಲಘು ರೆಡಿ ಮಾಡು, ಲಘು ರೆಡಿ ಮಾಡು ಅಂಥವನನ್ನು ಸೌತ್ಯನನ್ನು ಡ್ರೈವರ್ ಮಾಡಿಕೊಂಡೆ. ಸೌತ್ಯೇ ವೃತಃ ಕುಮತಿನ ಆತ್ಮಮದ ಈಶ್ವರೋ ಮೇ ಯತ್ ಪಾದ ಪದ್ಮಮಭವಾಯ ಭಜಂತಿ ಭವ್ಯಾಹ. ಬ್ರಹ್ಮಾದಿ ದೇವತೆಗಳು ಕೃಷ್ಣ ಕೃಷ್ಣ ಅಂತ ಹೇಳಿ ಅವನ ಪಾದಕ್ಕೆ ತಲೆಗಟ್ಟಿಸಿ ನಮಸ್ಕಾರ ಮಾಡ್ತಾರೆ. ಅಂಥ ಕೃಷ್ಣನನ್ನು ನಾನು ಕುಮತಿ ಮೂರ್ಖ, ಲಘು ಬಾರೋ ಅರ್ಜುನ, ಕೃಷ್ಣ ಬಾಗ ಬಾ, ಅರ್ಜೆಂಟ್ ಅರ್ಜೆಂಟ್ ಅಂತ ಹೇಳಿ ರಥದಲ್ಲಿ ಕೂಡಿಸಿಕೊಂಡು ಅವನಿಂದ ಸಾರಥ್ಯವನ್ನು ಮಾಡಿಸಿಕೊಂಡೆ. ನರ್ಮಾಣಿ ಉದಾರ ರುಚಿರ ಸ್ಮಿತ ಶೋಭನಾನಿ. ಆ ಕೃಷ್ಣ ನೋಡಿ ನನ್ನ ಮೇಲೆ ಎಷ್ಟು ಅನುಗ್ರಹ. ಕೂತಾಗ ಚಾಷ್ಟಿ ಮಾಡೋದು, ಹರಟಿ ಹೊಡೆಯೋದು ಎಲ್ಲ ಮಾಡ್ತಾ ಇದ್ದ. ಪಾರ್ಥ, ಅರ್ಜುನ, ಕೌಂತೇಯ ಅಂತ ಪ್ರೀತಿಯಿಂದ ಕರಿತಾ ಇದ್ದ. ಹೇ ಪಾರ್ಥ, ಹೇ ಅರ್ಜುನ, ಹೇ ಸಖ, ಹೇ ಕುರುನಂದನ, ಸಂಜಲ್ಪಿತಾನಿ ನರದೇವ ಹೃದಯ ಸ್ಪೃಶಾನಿ. ಅವನು ಆಡೋ ಒಂದೊಂದು ಮಾತುಗಳು, ಅವನು ಮಾಡಿದ ಚೇಷ್ಟೆಗಳು, ಹರಟೆಗಳು ಎಲ್ಲವೂ ನನ್ನ ಮನಸ್ಸಿಗೆ ನೆನಪಾಗಿ ಲುಠಂತಿ ಹೃದಯ ಮಮ ಮಾಧವಸ್ಯ. ಮನಸ್ಸು ನೋವಾಗ್ತಾ ಇದೆ. ಸಖ್ಯುಸ್ಸಖೆ ಶಯ್ಯ ಆಸನ ಅಟನ ವಿಕಥನ ಭೋಜನಾದಿಶು ಐಕ್ಯಾದ್ವಯಸ್ಯ ರುಭುಮಾನಿತಿ ವಿಪ್ರಲಬ್ಧ. ನಾನು ಭಾರೀ ರಾಜ ಅಂತ ಹೇಳಿ ಎಲ್ಲಿ ಹೋದರೂ ಜೊತೆಗೇನೆ, ಒಂದೇ ಟೇಬಲ್ ಮೇಲೆ ಊಟ, ಬಾರೋ ಕೂಡೋ, ಮಲ್ಕೊಳ್ಳೋದು ಒಂದೇ ಹಾಸಿಗೆ ಮೇಲೆ, ಶಯ್ಯ ಆಸನ ಅಟನ ವಿಕಥನ, ಬೇಯೋದು, ಇನ್ನೊಬ್ಬರಿಗೆ ಟಿಂಗಲ್ ಮಾಡೋದು ಎಲ್ಲ ಮಾಡೀವಿ ಜೊತೆಗೆ ಕೂತು, ಬೇಕಾದ್ದು ಮಾಡೀವಿ ಆ ಕೃಷ್ಣನ ಜೊತೆಗೆ. ಅಂತಹ ಕೃಷ್ಣ ಸಖ್ಯು ಸಖೇವ ಪಿತೃವತ್ತನುಜಸ್ಯ ಸರ್ವಂ ಸೇಹೇ ಮಹಾಮಹಿತಯ ಕುಮತೆ ರಘಮ್ಯ. ಇಷ್ಟೆಲ್ಲ ಮಾಡಿದರೂ ಕೂಡ ಆ ಭಗವಂತ ಒಂದು ದಿನ ಅರ್ಜುನ ಸರಿ ನಾನು ರಾಜ, ನಾನು ಸರ್ವೋತ್ತಮ ಅನ್ನಲಿಲ್ಲ, ನನ್ನ ಜೊತೆಗೇ ಬಂದ. ಇದು ದೇವರ ಅನುಗ್ರಹ. ಅಂತಹ ಸೋಹಂ ನೃಪೇಂದ್ರ ರಹಿತ ಪುರುಷೋತ್ತಮೇನ ಸಖ್ಯ ಪ್ರಿಯೇಣ ಸುಹೃದ ಹೃದಯೇನ ಶೂನ್ಯ ಅಧ್ವನಿ ಉರುಕ್ರಮ ಪರಿಗ್ರಹ ಮಂಗರಕ್ಷನ್. ಇಷ್ಟು ದೇವರು ನನ್ನನ್ನು ರಕ್ಷಣೆ ಮಾಡಿದ, ಇಂಥ ಮಹಾಪರಾಕ್ರಮಶಾಲಿ. ಇಷ್ಟೆಲ್ಲ ವಿಚಾರ ಮಾಡಿರಿ. ಆ ವಿರಾಟ ರಾಜನ ಸಂದರ್ಭದಲ್ಲಿ ಎಲ್ಲ ಅತಿರಥ ಮಹಾರಥರು ಎದುರಿಗಿದ್ದರಿ, ಅಷ್ಟೂರು ಇದ್ದರು. ಒಬ್ಬನೇ ಅರ್ಜುನ ಎಲ್ಲರನ್ನೂ ಸೋಲಿಸಿದ. ಇಂಥ ನಾನು ಕೃಷ್ಣ ಒಂದು ಸಣ್ಣ ಕೆಲಸ ಕೊಟ್ಟಿದ್ದ. ಏನು? ಅವರ ಹೆಂಡಂದ್ರನ್ನು ಸ್ವಲ್ಪ ಸುರಕ್ಷಿತ ಕರ್ಕೊಂಡು ಹೋಗು ಅಂತ ಹೇಳಿ ನನ್ನ ಕೈಯಲ್ಲಿ ಕೊಟ್ಟ. ವಾಪಸ್ ಕರ್ಕೊಂಡು ಬರಬೇಕಾದ್ರೆ ಹಾದೇ ಆಗಿರುವಂತಹ ಯಾರೋ ಸಾಮಾನ್ಯ ಡಕೈತರು ಬಂದು ನನ್ನನ್ನು ಹೊಡೆದು ಅವರನ್ನು ಅಪಹಾರ ಮಾಡಿಕೊಂಡು ಹೋದರು. ಅವರನ್ನು ರಕ್ಷಣೆ ಮಾಡಲಿಕ್ಕಾಗಲಿಲ್ಲ ನನಗೆ. ಅಧ್ವನಿ ಉರುಕ್ರಮ ಪರಿಗ್ರಹ ಮಂಗ ರಕ್ಷನ್ ಗೋಪೈ ಅಸದ್ಭಿರಬಲೇವ ವಿನಿರ್ಜಿತೋಸ್ಮಿ. ಅವರು ಬಂದು ನನ್ನನ್ನು ಸೋಲಿಸಿದ್ದಾರೆ. ಹಾಗಾಗಿ ಅದೇ ಧನಸ್ಸು ಅಂದರೆ ಅದರಂತಹ ಧನಸ್ಸು, ಅಂತಹ ಪರಾಕ್ರಮಶಾಲಿ ಇಷ್ಟೆಲ್ಲ ಇದ್ದರೂ ಕೂಡ ನನಗೆ ಅವರನ್ನು ಗೆಲ್ಲಲಿಕ್ಕಾಗಲಿಲ್ಲ. ಯಾಕೆ? ಕೃಷ್ಣ ಇಲ್ಲ. ಹಾಗಾಗಿ ರಾಜನ್ ತ್ವಯಾಭಿಪೃಷ್ಟಾನಾಂ ಸುಹೃದಾನ್ನ ಸುಹೃತ್ಪರೆ ವಿಪ್ರಶಾಪಾಭಿಮೂಢಾನಾಂ. ಆಗ ಎಲ್ಲ ಕಥೆಯನ್ನು ಹೇಳ್ತಾನೆ. ಹೀಗೆ ನಾನು ಹೋದ್ನಪ್ಪ, ಆದರೆ ವಿಪ್ರಶಾಪ, ಅದರಿಂದ ಎಲ್ಲರೂ ಹೋಗಿದ್ದಾರೆ, ಎಲ್ಲರೂ ದೇಹತ್ಯಾಗವನ್ನು ಮಾಡಿದ್ದಾರೆ. ಕಂಟಕಂ ಕಂಟಕೇನೇವ ದ್ವಯಂ ಚಾಪೀಶಿತು ಸ್ವಮಂ. ಭಗವಂತ ಯದುಗಳನ್ನು ಸಂಹಾರ ಮಾಡಲಿಕ್ಕೆ ಬೇರೆ ಯಾರಿಗೂ ಸಾಧ್ಯ ಇರಲಿಲ್ಲ. ಹಾಗಾಗಿ
ಆ ಯದುಗಳನ್ನು ಸಂಹಾರ ಮಾಡಲಿಕ್ಕೆ ಯದುಗಳಿಗೇನೇ ಶಕ್ತಿ ಅನ್ನುವುದಕ್ಕಾಗಿ ಪರಸ್ಪರ ಅವರಲ್ಲಿ ಕಲಹವನ್ನು ಹುಟ್ಟಿಸಿ ಭಗವಂತ ಅವರೆಲ್ಲರನ್ನೂ ನಾಶ ಮಾಡಿದ್ದಾನೆ ಅಂತ ಕಥೆಯನ್ನು ಹೇಳಿ ದೇಶಕಾಲಾರ್ಥಯುಕ್ತಾನಿ ಹೃತ್ತಾಪೋಪಶಮನಾನಿ ಚ ಹರಂತಿ ಸ್ಮರತಶ್ಚಿತ್ತಂ ಗೋವಿಂದಾಭಿಹತಾನಿ ಮೇ ಅಂತ ಹೇಳಿ ಭಗವಂತನ ಸ್ಮರಣೆಯನ್ನು ಮಾಡಿದ್ದಾರೆ. ಸ್ಮರಣೆಯನ್ನು ಮಾಡಿದ ಮೇಲೆ ಆಮೇಲೆ ಎಲ್ಲರೂ ಇನ್ನು ಕೃಷ್ಣ ಪರಮಾತ್ಮ ಹೊರಟ, ನಾವಿರೋದು ಬೇಡ ಅಂತ ನಿರ್ಣಯವನ್ನು ಮಾಡಿಕೊಂಡಿದ್ದಾರೆ. ನಿರ್ಣಯವನ್ನು ಮಾಡಿಕೊಂಡು ಅರ್ಜುನ ಶ್ರೀಕೃಷ್ಣ ಪರಮಾತ್ಮ ಸಂಗ್ರಾಮದಲ್ಲಿ ಏನೆಲ್ಲ ಗೀತಾ ಉಪದೇಶವನ್ನು ಮಾಡಿದ್ದ, ಈಗ ಪ್ರಾರಬ್ಧ ಕರ್ಮದ ಪ್ರತಿಬಂಧಕ ಇದ್ದದ್ದಕ್ಕಾಗಿ ಅದು ಸ್ವಲ್ಪ ಮರೆತಂತೆ ಆಗಿತ್ತು. ಅದೆಲ್ಲವನ್ನೂ ಮತ್ತೆ ಸ್ಮರಣೆ ಮಾಡಿಕೊಂಡಿದ್ದಾನೆ. ಇವರೆಲ್ಲರೂ ಮಹಾ ಅಪರೋಕ್ಷ ಜ್ಞಾನಿಗಳು. ಅಪರೋಕ್ಷ ಜ್ಞಾನಿಗಳಾದಂತಹ ಅರ್ಜುನಾದಿಗಳಿಗೆ ಪ್ರಾಯ ಎಲ್ಲ ಅಪ್ರಾರಬ್ಧ ಕರ್ಮಗಳೆಲ್ಲ ನಾಶ ಆಗಿ ಹೋಗಿರುತ್ತೆ. ಯಾವ ಅಪ್ರಾರಬ್ಧ ಕರ್ಮಗಳು ಉಳಿದಿರೋದಿಲ್ಲ. ಪ್ರಾರಬ್ಧ ಕರ್ಮ ಸ್ವಲ್ಪ ಇರುತ್ತೆ. ಆ ಪ್ರಾರಬ್ಧ ಕರ್ಮ ವಶಾತ್ ಏನು ಕಾಲ ಕರ್ಮ ತಮೋರುದ್ಧಂ, ಕಾಲ ಕರ್ಮ ತಮೋರುದ್ಧಂ, ಕಾಲ ಆಗಿತ್ತು, ಕರ್ಮ ಪ್ರಾರಬ್ಧ ಕರ್ಮ, ತಮಸ್ಸು ಅಂದರೆ ಏನು, ಆ ತಮೋಗುಣ ಸ್ವಲ್ಪ ಇರುತ್ತೆ, ಆ ದಗ್ಧಪಟಾಯಮಾನವಾದ ತಮೋಗುಣ ಅದೆಲ್ಲ ಇದ್ದದ್ದಕ್ಕಾಗಿ ಮರೆತಂತೆ ಆಗಿತ್ತು. ಅದೆಲ್ಲವನ್ನು ಕೂಡ ಮತ್ತೆ ಪಡೆದು ಎಲ್ಲರೂ ಪರೀಕ್ಷಿತ ರಾಜನಿಗೆ ಪಟ್ಟಾಭಿಷೇಕವನ್ನು ಮಾಡಿ ತಾವೆಲ್ಲರೂ ಮಹಾಪ್ರಸ್ಥಾನವನ್ನು ಮಾಡ್ತಾ ಇದ್ದಾರೆ. ಉತ್ತರ ದಿಕ್ಕಿಗೆ ಹೋಗಿ ಮಹಾಪ್ರಸ್ಥಾನವನ್ನು ಮಾಡಿದ್ದಾರೆ. ಎಲ್ಲರೂ ದೇಹತ್ಯಾಗವನ್ನು ಮಾಡ್ತಾರೆ. ವಿಸ್ತಾರವಾದ ಕಥೆ ಮಹಾಭಾರತದಲ್ಲಿ ಬಂದಿದೆ. ಯಶ್ರದ್ಧಯೇತದ್ ಭಗವತ್ ಪ್ರಯಾಣಂ ಪಾಂಡೋಸ್ಸುತಾನಾಮಪಿ ಸಂಪ್ರಯಾಣಂ ಶೃಣೋತ್ಯಲಂ ಸ್ವಸ್ತ್ಯಯನಂ ಪವಿತ್ರಂ ಲಬ್ಧ್ವಾ ಹರೋ ಭಕ್ತಿಮುಪೇತಿ ಶಾಂತಿಂ. ನೋಡಿ ಎಷ್ಟು ಚೆನ್ನಾಗಿದೆ. ಯಾರು ದೇವರು ದೇಹತ್ಯಾಗವನ್ನು ಮಾಡಿದ್ದನ್ನು, ಪಾಂಡವರು ದೇಹತ್ಯಾಗವನ್ನು ಮಾಡಿದ್ದನ್ನು ಕೇಳ್ತಾರೋ ಅವರಿಗೆ ಪರಮ ಮಂಗಲ ಆಗತ್ತೆ. ದೇವರು ದೇಹತ್ಯಾಗ ಮಾಡಿ ನೋಡಿ, ಕೆಲವರು ಏನ್ರಿ ದೇವರು ಸತ್ತದ್ದನ್ನು ಹೇಳ್ತಿರಲ್ಲ, ಇಲ್ಲಿ ನಿಂದ್ರಿಸ್ಬೇಡ್ರಿ, ಸ್ವಲ್ಪ ಏನರ ಚಲೋ ಹೇಳಿ ನಿಂದ್ರಿಸ್ರಿ ಅಂತ ಅಂತಿರ್ತಾರೆ. ಇದೇ ಚಲೋ, ಇದೇನು ಕೆಟ್ಟದು ಅಂತ ಅಂದ್ಕೊಳ್ಳೋ ಕಾರಣ ಇಲ್ಲ. ಮಂಗಲ ಅಂತ ಹೇಳ್ತಾರೆ. ಶ್ರದ್ಧೆಯ, ಶ್ರದ್ಧೆಯಿಂದ ಕೇಳಬೇಕು. ಏನು ಶ್ರದ್ಧೆ? ದೇವರು ದೇಹತ್ಯಾಗ ಮಾಡಿದ್ದಾನೆ ಅಂದರೆ ದೇವರಿಗೆ ಸಾವಿಲ್ಲ, ದೇವರಿಗೆ ಇತರರಂತೆ ಸಾವು ಸರ್ವಥಾ ಇಲ್ಲ, ಅಪ್ರಾಕೃತ ಶರೀರ, ದೇವರು ಕೇವಲ ತಿರೋಧಾನ ಆದದ್ದು ಮಾತ್ರ. ಹೀಗೆ ಯಾರು ಶ್ರದ್ಧೆಯಿಂದ ಕೇಳ್ತಾರೋ ಅವರಿಗೆ ಮಂಗಲ ಆಗತ್ತೆ. ಈ ಪಾಂಡವರ ಮಹಾಪ್ರಸ್ಥಾನವನ್ನು ಹಾಗೂ ದೇವರ ದೇವರ ಪರಂಧಾಮಗಮನವನ್ನು ಯಾರು ಶ್ರದ್ಧೆಯಿಂದ ಕೇಳ್ತಾರೋ ಅವರಿಗೆ ಹರೋ ಭಕ್ತಿಮುಪೈತಿ ಶಾಂತಿಂ, ಭಗವಂತನಲ್ಲಿ ಭಕ್ತಿ ಬರುತ್ತೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಈ ಕಡೆಗೆ ಪರೀಕ್ಷಿತ್ ರಾಜ ರಾಜ್ಯವನ್ನು ಆಳ್ತಾ ಇದ್ದಾನೆ. ರಾಜ್ಯವನ್ನು ಆಳ್ತಾ ಉತ್ತರಸ್ಯ ತನಯಂ ಉಪಯೇಮೇ ಇರಾವತೀಂ, ಸೋದರ ಮಾವ ಉತ್ತರ ಕುಮಾರ, ಆ ಉತ್ತರ ಕುಮಾರನ ಮಗಳು ಇರಾವತಿ ಅಂತ. ಇರಾವತಿಯ ಜೊತೆಗೆ ಮದುವೆಯನ್ನಾಗಿದ್ದಾನೆ ಪರೀಕ್ಷಿತ. ಅವನಿಗೆ 4 ಜನ ಮಕ್ಕಳಾಗ್ತಾರೆ. ಅದರಲ್ಲಿ ಜನಮೇಜಯ ಅನ್ನೋನು ಪ್ರಧಾನ. ಆ ಪರೀಕ್ಷಿತ ರಾಜ ಅವನೂ ಕೂಡ ಅಶ್ವಮೇಧ ಯಾಗವನ್ನು ಮಾಡ್ತಾನೆ. 3 ಅಶ್ವಮೇಧವನ್ನು ಮಾಡ್ತಾನೆ. 3 ಅಶ್ವಮೇಧ ಯಾಗವನ್ನು ಅವನೂ ಮಾಡ್ತಾನೆ. ಕೃಪಾಚಾರ್ಯರೇ ಪುರೋಹಿತರಾಗ್ತಾರೆ. ಅಶ್ವಮೇಧ ಯಾಗವನ್ನು ಮಾಡಿದರೆ ಹೇಳ್ತಾರೆ, ಯತ್ರ ದೇವಾಹ ಅಕ್ಷಿಗೋಚರಾಹ, ದೇವತೆಗಳೆಲ್ಲ ಪ್ರತ್ಯಕ್ಷ ಬಂದು ತೆಗೆದುಕೊಂಡು ಹೋದರಂತೆ. ದ್ವಾಪರ ಯುಗದಲ್ಲಿ ಇದಿಲ್ಲ. ಕೃತಯುಗ ಮತ್ತು ತ್ರೇತಾಯುಗದಲ್ಲಿ ಮಾತ್ರ ದೇವತೆಗಳು ಪ್ರತ್ಯಕ್ಷ ಬರ್ತಾರೆ. ದ್ವಾಪರ ಯುಗದಲ್ಲಿ ಇಲ್ಲ. ಆದರೂ ಪರೀಕ್ಷಿತ್ ರಾಜ ಮಾಡಿದಂತಹ ಈ ಯಜ್ಞ ಒಂದರ್ಥದಲ್ಲಿ ದ್ವಾಪರ ಯುಗವೂ ಮುಗಿದಿದೆ, ಕಲಿಯುಗ ಪ್ರಾರಂಭವಾಗಿದೆ. ಕೃಷ್ಣ ಪರಮಾತ್ಮ ಪರಂಧಾಮಕ್ಕೆ ಹೋದ ಮೇಲೆ ಕಲಿಯುಗ ಪ್ರಾರಂಭ. ಹಾಗಾಗಿ ಕಲಿಯುಗದಲ್ಲಿ ಇದ್ದರೂ ಕೂಡ ಪರೀಕ್ಷಿತ್ ರಾಜ ಮಾಡಿದ ಯಜ್ಞಕ್ಕೆ ಎಲ್ಲ ದೇವತೆಗಳು ಪ್ರತ್ಯಕ್ಷ ಬಂದು ಆಹುತಿಯನ್ನು ಸ್ವೀಕಾರ ಮಾಡಿದ್ದಾರೆ, ಪೂಜೆಯನ್ನು ಸ್ವೀಕಾರ ಮಾಡಿದ್ದಾರೆ. ಇಷ್ಟು ಹೇಳಿದ ಮೇಲೆ ಶೌನಕರಂತಾರೆ, ಆಹಾ, ಪರೀಕ್ಷಿತನ ಕಥೆ ಕೇಳಬೇಕು ನೋಡಪ್ಪ, ಪರೀಕ್ಷಿತನ ಕಥೆ ಹೇಳ್ರಿ. ಏನು ವಿಷ್ಣು ಭಕ್ತ, ಎಂಥ ಮಹಾಭಕ್ತ, ಏನವನ ಭಾಗ್ಯ, ಪಾಂಡವರ ವಂಶದಲ್ಲಿ ಬಂದಿದ್ದಾನೆ, ಅವನ ಕಥೆಯನ್ನು ನಮಗೆ ಹೇಳಿ, ಅವನ ಕಥೆಯನ್ನು ಹೇಳಿ ಅನ್ನಬೇಕಾದ್ರೆ ಇಲ್ಲಿ ಒಂದು ಮಹತ್ವದ ಮಾತನ್ನು ಶೌನಕರು ಹೇಳ್ತಾರೆ. ಇಹೋಪಹೂತೋ ಭಗವಾನ್ ಮೃತ್ಯುಶಾಮಿತ್ರ ಕರ್ಮಣಿ ನ ಕಶ್ಚಿನ್ ಮ್ರಿಯತೆ ತಾವದ್ ಯಾವದಾಸ್ತೆ ಇಹಾಂತಕಃ. ಬಹಳ ಮಹತ್ವದ ಮಾತು. 1000 ವರ್ಷದ ಯಾಗವನ್ನು ಮಾಡ್ತಾ ಇದ್ದಾರೆ ಶೌನಕರು. 1000 ವರ್ಷ ಯಾಗವನ್ನು ಮಾಡಿದರೆ ಈ ಎಲ್ಲ ಬಂದವರು ಪುರೋಹಿತರೆಲ್ಲ ಗೊಟಕ್ ಅಂತ ಸತ್ತೋದ್ರೆ
ಏನು ಪುರಾಣ ಕೇಳ್ತೀರಿ, ಏನು ಹೇಳ್ತೀರಿ? ಅದಕ್ಕಂತಾರೆ ಸಾಯೋದೇ ಇಲ್ಲ ಯಾರು ನಾವು ಇಲ್ಲಿ. ಯಾಕೆ ಸಾಯೋದಿಲ್ಲ? ಇಹೋಪಹೂತೋ ಭಗವಾನ್ ಮೃತ್ಯು ಶಾಮಿತ್ರ ಕರ್ಮಣಿ. ಮೃತ್ಯು ಅಂದರೆ ನರಸಿಂಹದೇವರು. ಇಲ್ಲಿ ನಾವು ನರಸಿಂಹದೇವರ ಆವಾಹನೆಯನ್ನು ಮಾಡಿದ್ದೇವೆ. ಎಲ್ಲಿಯವರೆಗೆ ಇಲ್ಲಿ ನರಸಿಂಹದೇವರು ಇದ್ದಾರೋ ಅಲ್ಲಿಯವರೆಗೆ ನಕಶ್ಚಿನ್ ಮ್ರಿಯತೆ. ಇಲ್ಲಿ ಯಾರೂ ನಾವು ಸಾಯೋದಿಲ್ಲ. ನರಸಿಂಹದೇವರ ಅನುಗ್ರಹ ನಮಗಿದೆ. ಹಾಗಾಗಿ ಬೇಕಾದಷ್ಟು ಕಥೆಯನ್ನು ನೀವು ಹೇಳಿ, ನಾವು ಕೇಳೋದಕ್ಕೆ ತಯಾರಿದ್ದೇವೆ. ಹಾಗಾಗಿ ನರಸಿಂಹದೇವರ ಸ್ಮರಣೆಯನ್ನು ಮಾಡಿ ಭಾಗವತದ ಶ್ರವಣವನ್ನು ನಾವು ಮಾಡಬೇಕು. ಮಧ್ಯದಲ್ಲಿ ಯಾವ ವಿಘ್ನಗಳು ಬರಬಾರದು, ಆರೋಗ್ಯದ ತೊಂದರೆಯಾಗಬಾರದು, ಯಾವ ತರಹದ ತೊಂದರೆಯಾಗಬಾರದು ಅನ್ನುವುದಕ್ಕಾಗಿ ನರಸಿಂಹದೇವರ ವಿಶೇಷವಾದ ಉಪಾಸನೆಯನ್ನು ಮಾಡಬೇಕು. ಏತದರ್ಥಂ ಹಿ ಭಗವಾನ್ ಆಹೂತ ಪರಮರ್ಷಿಭಿಃ ಇಹ ನೃಲೇಕೆ ಪೀಯೇತ್ ಹರಿಲೀಲಾಮೃತಂ ವಚಃ ಮಂದಸ್ಯ ಮಂದಪ್ರಜ್ಞಸ್ಯ ಪ್ರಾಯೋ ಮಂದಾಯುಷಶ್ಚ ವೈ ನಿದ್ರೆಯ ಹ್ರಿಯತೇನಕ್ತಂ ದಿವಾಚಾಪ್ಯರ್ಥಕರ್ಮಭಿಃ. ಬೇಕಾದಷ್ಟು ಎಲ್ಲ ಸೂತಾಚಾರ ಅಂದಿರ್ಬೋದು, ಎಲ್ರಿ ಊಟ ಮಾಡಿರಿ, ಹೋಗ್ರಿ, ಸ್ವಲ್ಪ ಫಳಾರ ಮಾಡಿರಿ, ತಿರ್ಕಾಡ್ಕೊಂಡು ಬರ್ರಿ, ಅವೆಲ್ಲ ಇರ್ತದ್ರಿ. ನೀವು ಬಂದಾಗ ಕೇಳಿಬಿಡಬೇಕು. ಆದ್ದರಿಂದ ಇದನ್ನು ಉಪದೇಶ ಮಾಡಿ ಅಂತ ಹೇಳಿದಾಗ ಬಹಳ ಸಂತೋಷಪಟ್ಟು ಉಪದೇಶವನ್ನು ಮಾಡ್ತಾ ಇದ್ದಾರೆ. ಪರೀಕ್ಷಿತ್ ರಾಜ ರಾಜ್ಯವನ್ನು ಭಾರಿ ಚೆನ್ನಾಗಿ ಆಳಿದ, ಇಡೀ ಸಪ್ತದ್ವೀಪಗಳನ್ನೆಲ್ಲ ಗೆದ್ದ ಇತ್ಯಾದಿ ಎಲ್ಲ ಕಥೆಗಳನ್ನು ಹೇಳಿ ಒಮ್ಮೆ ಒಂದು ಘಟನೆ ಆಗತ್ತೆ. ಪರೀಕ್ಷಿತ ರಾಜ ಇರುವ ಪ್ರದೇಶದ ಹತ್ತಿರವೇ ಒಂದು ವಿಚಿತ್ರವಾದ ಘಟನೆಯಾಗತ್ತೆ. ಒಂದು ಧರ್ಮಪದೈಕೇನ ಚರನ್ ವಿಚ್ಛಾಯಾಮುಪಲಭ್ಯಗಾಂ ಪೃಚ್ಛತಿ ಸ್ಮಾಶ್ರುವದನಾಂ ವಿವತ್ಸಾಮಿವ ಮಾತರಂ. ಒಂದು ಎತ್ತು, ಒಂದು ಆಕಳು, ಇಬ್ಬರು ಸಂವಾದವನ್ನು ಮಾಡ್ತಾ ಇರ್ತದೆ. ಆ ಆಕಳಿನ ಪರಿಸ್ಥಿತಿ ಹೇಗಾಗಿರ್ತದೆ ಅಂದರೆ ಬಹಳ ದೀನ ಮುಖಳಾಗಿರ್ತಾಳೆ. ಏನೋ ಮನಸ್ಸಿನಲ್ಲಿ ದುಃಖ ಆಗಿರುತ್ತೆ. ಹಾಗಾಗಿ ಅವಳು ಬಂದು ಆ ಆಕಳಿಗೆ ಈ ಎತ್ತು ಕೇಳುತ್ತೆ, ಏನಾಗಿದೆಯಮ್ಮ? ಆಲಕ್ಷಯೇ ಭವತೀಂ ಅಂತರಾಧಿಂ ದೂರೇ ಬಂಧುಂ ಕಂಚನ ಶೋಷಸೀಬ. ಏನೋ ದುಃಖ ಆಗಿದೆಯಲ್ಲ, ಏನಾಗಿದೆ? ಅಥವಾ ಈ ಎತ್ತಿಗೆ ಏನಾಗಿರುತ್ತೆ ಅಂದರೆ ಒಂದೇ ಕಾಲು, 3 ಕಾಲುಗಳು ಮುರಿದು ಹೋಗಿರುತ್ತದೆ, ಒಂದೇ ಕಾಲಿನ ಮೇಲೆ ಎತ್ತು ನಿಂತಿರುತ್ತೆ. ಆ ಎತ್ತು ಕೇಳುತ್ತೆ, ನನ್ನನ್ನು ನೋಡಿ ನಿನಗೇನಾದರೂ ದುಃಖ ಆಗ್ತಾ ಇದೆಯಾ? ಒಂದೇ ಕಾಲಿನ ಮೇಲೆ ನನ್ನ ಗಂಡ ಎತ್ತು ನಿಂತಿದೆ ಅನ್ನೋದಕ್ಕಾಗಿ ನಿನಗೇನಾದರೂ ದುಃಖ ಆಗ್ತಾ ಇದೆಯಾ? ಅಥವಾ ವೃಷಲೈರ್ಭೋಕ್ಷಮಾಣಂ ಆತ್ಮಾನಂ, ಅಥವಾ ಕೃಷ್ಣ ಹೋದ ಅನ್ನೋದಕ್ಕಾಗಿ ಎಲ್ಲ ವೃಷಲರು ಬಂದು ನಿನ್ನನ್ನು ರಾಜ್ಯವಾಳ್ತಾರೆ, ನಿನ್ನನ್ನು ಭೋಗ ಮಾಡ್ತಾರೆ ಅನ್ನುವುದಕ್ಕೆ ದುಃಖ ಆಗ್ತಾ ಇದೆಯಾ? ಅಂತರ್ಹಿತಸ್ಯ ಸ್ಮರತಿ. ಬೇಕಾದಷ್ಟು ಮಾತುಗಳನ್ನು ಕೇಳಿದಾಗ ಆ ಧರಾದೇವಿ ಆಕಳಿನ ರೂಪದಲ್ಲಿ ಇರುವಂತಹ ಧರಾದೇವಿ ಹೇಳ್ತಾಳೆ, ಹೌದು, ಭವಾನ್ ಹಿ ವೇದ ತತ್ಸರ್ವಂ ಯನ್ಮಾಂ ಧರ್ಮ ಅನುಪೃಚ್ಛಸಿ. ನಿನಗೆಲ್ಲ ಗೊತ್ತಪ್ಪ. ಚತುರ್ಭಿರ್ವರ್ತಸೇಯೇನ ಪಾದೈರ್ ಲೋಕಸುಖಾವಯಹಿ. ನಿನಗೆ 4 ಕಾಲುಗಳು, ಸತ್ಯ, ಶೌಚ, ದಯಾ, ದಾನ. ಈ 4 ಪಾದಗಳು ನಿನ್ನದು ಹೋಗಿವೆ. 4 ಪಾದಗಳಲ್ಲಿ ಒಂದೇ ಪಾದ ಉಳಿದುಕೊಂಡಿದೆ. ಅದಕ್ಕಾಗಿ ನಾನು ದುಃಖ ಪಡ್ತಾ ಇದ್ದೇನೆ. ಅಷ್ಟಲ್ಲದೇನೆ ಒಂದು ಮಾತನ್ನು, ತೇನಾಹಂ ಗುಣಪಾತ್ರೇಣ ಶ್ರೀನಿವಾಸೇನ ಸಾಂಪ್ರತಂ ಶೋಚಾಮಿ ರಹಿತಂ ಲೋಕಂ ಪಾಪ್ಮನ ಕಲಿನೇಕ್ಷಿತಂ. ಶ್ರೀನಿವಾಸ ಇಲ್ಲ. ಶ್ರೀನಿವಾಸ ಅಂದರೆ ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮ ನನ್ನನ್ನು ಬಿಟ್ಟು ಹೋಗಿದ್ದಾನೆ ಅನ್ನುವುದಕ್ಕೆ ನನಗೆ ಬಹಳ ದುಃಖ ಆಗಿದೆ. ಏನವನು ಶ್ರೀನಿವಾಸ? ಅದಕ್ಕೆಲ್ಲ ವಿಶೇಷಣಗಳನ್ನು ಕೊಡ್ತಾಳೆ, ಬಹಳ ವಿಸ್ತಾರವಾಗಿದೆ. ಸತ್ಯಂ, ಶೌಚಂ, ದಯಾ, ದಾನಂ, ತ್ಯಾಗ, ಸಂತೋಷ, ಆರ್ಜವಂ, ಶಮಃ, ದಮಃ, ತಪಃ, ಸಾಮ್ಯಂ, ತಿತಿಕ್ಷಾ, ಉಪರತಿ, ಶ್ರುತಂ, ಜ್ಞಾನಂ, ವಿರಕ್ತಿ, ಐಶ್ವರ್ಯಂ, ಶೌರ್ಯಂ, ತೇಜ, ಧೃತಿ, ಸ್ಮೃತಿ, ಸ್ವಾತಂತ್ರ್ಯಂ, ಕೌಶಲಂ, ಕಾಂತಿ, ಸೌಭಗಂ, ಮಾರ್ದವಂ, ಕ್ಷಮ, ಪ್ರಾಗಲ್ಭ್ಯಂ, ಪ್ರಶ್ರಯ, ಶೀಲಂ, ಸಹಃ, ಓಜಃ, ಬಲಂ, ಭಗಃ, ಗಾಂಭೀರ್ಯಂ, ಸ್ಥೈರ್ಯಂ, ಆಸ್ಥಿಕ್ಯಂ, ಕೀರ್ತಿ, ಮಾನಃ, ಅನಹಂಕೃತಿ. ಇಷ್ಟೆಲ್ಲ ಗುಣಗಳು ಇರುವಂತಹ ಭಗವಂತ ನನ್ನನ್ನು ಬಿಟ್ಟಿದ್ದಾನೆ. ನೋಡಿ, ಈ ಎಲ್ಲ ಗುಣಗಳನ್ನು ಯಾಕೆ ಹೇಳಿದ್ದೆ? ಪೃಥ್ವೀದೇವಿ ಒಂದು ಮಾತನ್ನು ಹೇಳ್ತಾಳೆ, ಪ್ರಾರ್ಥ್ಯ ಮಹತ್ವಮಿಚ್ಛದ್ಭಿಃ ನ ಚಯಾಂತಿ ಸ್ಮ ಕರ್ಹಿಚಿತ್. ಈ ಎಲ್ಲ ಗುಣಗಳು ದೇವರಲ್ಲಿದೆ ಅಂತ ನಾವು ಚಿಂತನೆ ಮಾಡಿದರೆ ನಮಗೆ ಈ ಗುಣಗಳನ್ನು ದೇವರು ಕೊಡ್ತಾನಂತೆ.
ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ಈ ಮಾತನ್ನು ಬಹಳ ಸುಂದರವಾಗಿ ತಿಳಿಸಿಕೊಡ್ತಾರೆ. ಬಹಳ ಸುಂದರವಾಗಿ ತಿಳಿಸಿಕೊಟ್ಟಿದ್ದಾರೆ. ಒಂದೆರಡು ಶ್ರೀಮದಾಚಾರ್ಯರು ಹೇಳಿದ ಒಂದೆರಡು ಮಾತುಗಳನ್ನು ತಿಳಿದುಕೊಳ್ಳೋಣ. ತ್ಯಾಗ, ತ್ಯಾಗ ಸತ್ಯ ಅಂದರೆ ಸತ್ಯ, ಶೌಚ, ದಯ, ದಾನ ಇವುಗಳೆಲ್ಲ ಪ್ರಸಿದ್ಧವಾದದ್ದು. ತ್ಯಾಗ ಅನ್ನುವ ಶಬ್ದಕ್ಕೊಂದು ಅರ್ಥವನ್ನು ಹೇಳ್ತಾರೆ ಶ್ರೀಮದಾಚಾರ್ಯರು. ತ್ಯಾಗ ಮಿಥ್ಯಾಭಿಮಾನ ವರ್ಜನಂ. ಒಂದು ತ್ಯಾಗ ಅಂದರೆ ದಾನ ಮಾಡುವುದು, ತ್ಯಾಗ ಮಾಡುವುದು ಒಂದು. ಅದಲ್ಲದೇನೆ ಮಿಥ್ಯಾಭಿಮಾನ ವರ್ಜನಂ. ಮಿಥ್ಯಾ ಸುಳ್ಳು ಸುಳ್ಳೆ ಅಭಿಮಾನ ಮಾಡಬಾರದು, ಇಲ್ಲದೇ ಇದ್ದ ಅಭಿಮಾನವನ್ನು ಮಾಡಬಾರದು. ಈ ವಸ್ತು ನನ್ನದಲ್ಲ ಅಂದ ಮೇಲೆ ಇದರ ಮೇಲೆ ನನ್ನದು ಅಂತ ಅಭಿಮಾನ ಮಾಡಿದರೆ ಅದು ಮಿಥ್ಯಾಭಿಮಾನ. ನಾನು ಈ ಇಂದ್ರಿಯಗಳು ನನ್ನದಲ್ಲ, ಇದು ನನ್ನ ಇಂದ್ರಿಯಗಳು ಅಂತ ನಾನು ಮಾಡಿಕೊಂಡ್ರೆ ಅದು ಮಿಥ್ಯಾಭಿಮಾನ. ಇದು ಭಗವದಧೀನ ಅಂತ ತಿಳಿದುಕೊಂಡ್ರೆ ಅದು ಮಿಥ್ಯಾಭಿಮಾನ ಅಲ್ಲ. ಹೀಗೆ ತ್ಯಾಗ ಮಿಥ್ಯಾಭಿಮಾನ ವಿರತಿ ತ್ಯಾಗ ಇತ್ಯಭಿಧೀಯತೆ. ಏಕಾಂತತಃ ಶುಭಭಾಗಿತ್ವಂ ಸೌಭಾಗ್ಯಂ. ದೇವರಲ್ಲಿ ಸೌಭಾಗ್ಯ ಅಂತನ್ನೋ ಒಂದು ಗುಣ ಇದೆ. ಏನದು ಸೌಭಾಗ್ಯ ಅಂದರೆ ಗುಣ? ದೇವರಲ್ಲಿ ಸೌಭಾಗ್ಯ ಇರೋದು ಅಂದರೆ ಹೇಳ್ತಾರೆ ಏಕಾಂತತಃ ಶುಭಭಾಗಿತ್ವಂ. ನಿಯಮೇನ ಸದ್ಗುಣಗಳು ಮಾತ್ರ ಇದ್ದರೆ ಅದನ್ನು ಸೌಭಾಗ್ಯ ಅಂತ ಕರೆಯೋದು. ಸೌಭಾಗ್ಯ ಅಂದರೆ ನಮಗೆಲ್ಲ ಒಂದು ಭಾಗ್ಯ ಸೌಭಾಗ್ಯ ಅಂತೇವೆ, ಆ ಅರ್ಥದಲ್ಲಿ ದೇವರಲ್ಲಿ ಸೌಭಾಗ್ಯ ಅಲ್ಲ. ಸೌಭಾಗ್ಯ ಅಂದರೆ ನಿಯಮೇನ ಶುಭಭಾಗಿತ್ವಂ. ಯಾವಾಗಲೂ ಒಳ್ಳೆಯದನ್ನು ಮಾತ್ರ ದೇವರು ಸ್ವೀಕಾರ ಮಾಡ್ತಾನೆ, ಆದ್ದರಿಂದ ಅವನಿಗೆ ಸೌಭಾಗ್ಯ ಅಂತ ಕರೀತಾರೆ. ಶಮಃ, ಶಮಃ ದೇವರಲ್ಲಿ ಶಮ ಅನ್ನುವ ಗುಣ ಇದೆ. ನಮ್ಮಲ್ಲಿ ಶಮ ಅಂದ್ರೇನು? ಶಮೋ ಮನ್ನಿಷ್ಠತಾ ಬುದ್ಧಿ. ದೇವರಲ್ಲಿ ಮನಸ್ಸಿಡೋದಕ್ಕೆ ಶಮ ಅಂತ ಕರೀತಾರೆ. ದೇವರಿಗೇನು ಶಮ ಅಂದರೆ? ದೇವರಲ್ಲಿ ಮನಸ್ಸಿಡೋದು ಅಂದರೆ ಏನರ್ಥ? ಅದಕ್ಕೆ ಅಲ್ಲಿ ಶಮ ಅನ್ನೋದಕ್ಕೆ ಪ್ರಿಯಾದ್ಯುಚ್ಛಿತಿ. ದೇವರಿಗೆ ಇವನು ಪ್ರಿಯ ಇವನು ಅಪ್ರಿಯ ಅಂತ ಇಲ್ಲ. ಅವನವನ ಸಾಧನೆಗೆ ತಕ್ಕಂತೆ ಅವನು ಪ್ರಿಯನಾಗ್ತಾನೆ ಹೊರತು ಪ್ರೀಡಿಟರ್ಮಿಂಡ್ ಪ್ರಿಯಾಪ್ರಿಯಗಳು ದೇವರಿಗೆ ಇಲ್ಲ. ಅವನ ಸಾಧನೆಯನ್ನು ನೋಡಿಕೊಂಡು ಇವನು ಪ್ರಿಯ ಅಂತ ಆಗ್ತಾನೆ. ಆದ್ದರಿಂದ ಕ್ಷಮ ಎಂಬುದಾಗಿ ದೇವರನ್ನು ಕರೀತಾರೆ. ಕ್ಷಮಾ ಕ್ಷಮ ಅಂದರೆ ಕ್ರೋಧ ಅನುತ್ಥಿತಿ, ಸಿಟ್ಟು ಮಾಡದೇ ಇರುವುದು. ದೇವರಿಗೆ ಸಿಟ್ಟೇ ಬರೋದಿಲ್ಲ. ದೇವರಿಗೆ ಯಾವತ್ತೂ ಸಿಟ್ಟು ಬರೋದಿಲ್ಲ. ನರಸಿಂಹದೇವರು ಸಿಟ್ಟು ಮಾಡಿದ್ದಾರಾ? ಅಲ್ಲ, ಸಿಟ್ಟಲ್ಲವೇ ಅಲ್ಲದು. ನರಸಿಂಹದೇವರು ಸಿಟ್ಟೇ ಮಾಡಿಲ್ಲ. ನರಸಿಂಹದೇವರು ಮಾಡಿದ್ದು ಕೇವಲ ಹಿರಣ್ಯಕಶಿಪುವನ್ನು ಶಿಕ್ಷೆ ಮಾಡಬೇಕು ಅನ್ನುವ ಬುದ್ಧಿ ಅಷ್ಟೇ. ಅದು ತಾಯಿ ಮಗುವಿಗೆ ಹೋಮ್ವರ್ಕ್ ಮಾಡದೇ ಇದ್ದರೆ ಹೊಡಿತಾಳೆ. ಸಿಟ್ಟು ಮಾಡಿದಳು ಅಂತ ಮಗುವನ್ನು ಕೊಡುತ್ತೆ, ಅದು ಸಿಟ್ಟಲ್ಲ. ಅದು ಹೋಮ್ವರ್ಕ್ ಮಾಡದೇ ಇದ್ದದ್ದಕ್ಕಾಗಿ ಅದೊಂದು ಶಿಕ್ಷೆ ಅಷ್ಟೆ. ಹಾಗೆ ಹಿರಣ್ಯಕಶಿಪುವಿಗೆ ದೇವರು ಕೊಟ್ಟದ್ದು ಶಿಕ್ಷೆಯೇ ಹೊರತು ಸಿಟ್ಟಲ್ಲ. ದೇವರಿಗೆ ಸಿಟ್ಟೇ ಇಲ್ಲ. ಮಹಾವಿರೋಧ ಕರ್ತುಶ್ಚ ಸಹನಂತು ತಿತೀಕ್ಷಣಂ. ತಿತೀಕ್ಷ ಅಂದರೆ ಸಹನೆ ಅಂತ ಅರ್ಥ. ಏನು ಸಹನೆ? ಎರಡು ಮಾತನ್ನು ಹೇಳ್ತಾರೆ. ದೇವರ ವಿಷಯದಲ್ಲಿ ತಿತೀಕ್ಷ ಅಂದರೆ ಮಹಾವಿರೋಧ ಕರ್ತುಶ್ಚ, ಎಂಥದ್ದೇ ವಿರೋಧ ಮಾಡಲಿ ಆರಾಮ್ ಕೂತಿರ್ತಾನೆ, ಏನು ಟೆನ್ಷನ್ನೇ ತೊಗೊಳ್ಳೋದಿಲ್ಲ. ಎಂಥ ಸಹನ ದೇವರದು. ದೇವರ ಸಹನೆ ಮುಂದೆ ನಮ್ದು ಯಾರ್ದು ಏನು ಸಹನೇ ಅಲ್ಲ. ಅಂತಹ ಸಹನೆ ದೇವರದು. ನಮಗೆಲ್ಲ ಸಹನೆ ಅಂದರೆ ಏನು ಅಂದರೆ ತಿತೀಕ್ಷಾ ಅಂದರೆ ದೊಡ್ಡವರು ಏನಾದರೂ ನಮ್ಮ ಮೇಲೆ ಕೋಪ ಮಾಡಿಕೊಂಡಾಗ, ನಮಗೆ ಬೈದಾಗ ಸಹನೆ ಮಾಡುವುದಿದೆ ನೋಡಿ, ಅದನ್ನು ತಿತೀಕ್ಷಾ ಅಂತ ಕರೀತಾರೆ. ಬಹಳ ಮಹತ್ವದ ಮಾತಿದು, ಬಹಳ ಮಹತ್ವದ ಮಾತು. ಗುರುಗಳ ಬಗ್ಗೆ ಭಾರೀ ಗೌರವ ಇರುತ್ತೆ. ಅವರ ಹಿಂದೇನೆ ಓಡಾಡ್ತಾ ಇರ್ತೇವೆ, ಮಂತ್ರಾಕ್ಷತೆ ಬುಟ್ಟಿ ಹಿಡ್ಕೋತೇವೆ, ನಮಸ್ಕಾರ ಮಾಡ್ತೇವೆ, ಪ್ರದಕ್ಷಿಣೆ ಹಾಕ್ತೇವೆ, ಜೈ ಜಯಕಾರ ಹಾಕ್ತೇವೆ, ಎಲ್ಲ ಮಾಡ್ತಾ ಇರ್ತೇವೆ. ಒಂದು ದಿನ ಕರೆದೇನಾದರೂ ಗುರುಗಳು ಬೈದು ಬಿಟ್ಟರೆ ಗೋವಿಂದ ಮುಖಾನೇ ನೋಡೋದಿಲ್ಲ. ನನಗೆ ಬೈದ್ರಿ, ಬೈದಿದ್ರು ತಪ್ಪಿಲ್ರಿ, 4 ಮಂದಿ ಮುಂದೆ ಬೈದು ಬಿಟ್ರಿ, ಎಲ್ಲರ ಮುಂದೆ ಬೈದರು, ಅವಮಾನ ಮಾಡಿದರು, ಮುಗಿದು ಹೋಯ್ತು, ಮುಖಾನೇ ನೋಡೋದಿಲ್ಲ. ವರ್ಷಗಟ್ಟಲೆ ಗುರುಗಳ ಮುಖ ನೋಡದೇನೆ ಅಸಮಾಧಾನ ಮಾಡಿಕೊಂಡು ಹೋಗಿಬಿಡ್ತೇವೆ. ಹಾಗೆ ಮಾಡಬಾರ್ದು, ಅದು ತಪ್ಪು. ಅದನ್ನೇ ತಿತಿಕ್ಷಾ. ದೊಡ್ಡವರು ಅಪರಾಧ ಮಾಡಿದಾಗ, ಅಪರಾಧ ಅಂದರೆ ನಮ್ಮ ಬಗ್ಗೆ ದೊಡ್ಡವರು ಏನಾದರೂ ಕೋಪವನ್ನು ಮಾಡಿಕೊಂಡಾಗ ಅದನ್ನು ಸಹನೆ ಮಾಡುವುದಿದೆಯಲ್ಲ, ಅದು ನಮ್ಮಲ್ಲಿ ಇರುವಂತಹ ತಿತಿಕ್ಷಾ. ಮಹಾವಿರೋಧ ಕರ್ತುಶ್ಚ ಸಹನಂತು ತಿತೀಕ್ಷಣಂ ಸ್ವಯಂ ಸರ್ವಸ್ಯ ಕರ್ತೃತ್ವಾತ್ ಕುತಸ್ತಸ್ಯ ಪ್ರಿಯೇ ಇತಿ ಪಾದ್ಮೆ. ಭಗವಂತನ ಮತ್ತೊಂದು ಗುಣವನ್ನು ಹೇಳ್ತಾರೆ.
ದೇವರು ಶಾಂತ ಅಂತ. ಶಾಂತ ಏನು ದೇವರು ಶಾಂತ? ದೇವರು ಶಾಂತ ಅಂದರೆ ದೇವರಿಗೆ ಎಲ್ಲವೂ ಪ್ರಿಯ. ಅವನಿಗೆ ಅಪ್ರಿಯವಾದ ವಸ್ತುವೇ ಇಲ್ಲವಂತೆ ಜಗತ್ತಿನಲ್ಲಿ. ಅವನಿಗೆ ಅಪ್ರಿಯವಾದ ವಸ್ತುವೇ ಇಲ್ಲ. ಎಲ್ಲವೂ ದೇವರಿಗೆ ಪ್ರಿಯ. ಎಲ್ಲವೂ ದೇವರಿಗೆ ಪ್ರಿಯ. ಯಾಕೆ ದೇವರಿಗೆ ಎಲ್ಲವೂ ಪ್ರಿಯ? ಆಚಾರ್ಯರು ಕಾರಣ ಕೊಡ್ತಾರೆ. ಎಷ್ಟು ಸುಂದರವಾದ ಕಾರಣ ಕೊಡ್ತಾರೆ. ನೀನೊಂದು ಕಂಪ್ನಿ ತೆಗೆದಿದ್ದೆ, ನಿಮ್ಮದು ಯಾವುದು? ಟಾಟಾ. ಇವರು ಟಾಟಾ ಕಂಪ್ನಿಯ ಫೌಂಡರ್. ಇವನು ಏನೇನು ನಿರ್ಮಾಣ ಮಾಡ್ತಾನೆ? ಉಪ್ಪು ಮಾಡ್ತೀಯ, ಸೋಪು ಮಾಡ್ತೀಯ, ಸ್ಟೀಲು ಮಾಡ್ತೀಯ, ಟ್ರಕ್ಕು ಮಾಡ್ತೀಯ, ಸಿಮೆಂಟು ಮಾಡ್ತೀಯ, ಕಾರು ಮಾಡ್ತೀಯ. ನಿನ್ನ ಮಗನಿಗೇನು ಸೇರುತ್ತೆ? ಕಾರು ಒಂದು ಸೇರ್ತದೆ, ಆಯಿತಾ? ಆದರೆ ನಿನಗೆ ಉಪ್ಪು ಹಿಡಿದು ಎಲ್ಲನೂ ಪ್ರಿಯನೇ. ಯಾಕಂದರೆ ಎಲ್ಲ ನೀನು ಸೃಷ್ಟಿ ಮಾಡಿದ್ದಲ್ಲ. ಅದು ಎಲ್ಲವೂ ನೀನು ಸೃಷ್ಟಿ ಮಾಡಿದ್ದು ಅಂದ ಮೇಲೆ ನಿನಗೆ ಅಪ್ರಿಯ ಏನಿದೆ ಜಗತ್ತಿನಲ್ಲಿ? ಎಷ್ಟು ಚೆನ್ನಾಗಿದೆ ನೋಡಿ. ನಾನಿದನ್ನು ಹೇಳಿದರೆ ತಪ್ಪಾಗಬಹುದು, ಆದರೆ ದುಶ್ಯಾಸನ ದ್ರೌಪದಿಯ ಸೀರೆಯನ್ನು ಹೇಳದ ದೇವರಿಗೆ ಪ್ರಿಯನೇ. ಯಾಕಂದರೆ ಇಟ್ ಈಸ್ ಸ್ಕ್ರಿಪ್ಟೆಡ್. ದೇವರು ಸ್ಕ್ರಿಪ್ಟ್ ಮಾಡಿದ್ದು. ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದೆ ಅಂತಂತಾನಷ್ಟೇ ದ್ರೌಪದಿಗೆ. ಹಾಗಾಗಿ ಶಾಂತ ಅಂತ ದೇವರನ್ನು ಯಾಕೆ ಕರೀತಾರೆ ಎಂದು ಶ್ರೀಮದಾಚಾರ್ಯ ಹೇಳ್ತಾರೆ. ಸ್ವಯಂ ಸರ್ವಸ್ಯ ಕರ್ತೃತ್ವಾತ್ ಕುತಸ್ತಸ್ಯ ಪ್ರಿಯಾಪ್ರಿಯೇ. ಎಲ್ಲವನ್ನೂ ಅವನೇ ಮಾಡಿದ್ದಾನೆ ಅಂದ ಮೇಲೆ ಅವನಿಗೆ ಅಪ್ರಿಯವಾದ ವಸ್ತುವೇ ಜಗತ್ತಿನಲ್ಲ. ಪ್ರಿಯಮೇವ ಯತಃ ಸರ್ವಂ ಅಪ್ರಿಯಂ ನಾಸ್ತಿ ಕುತ್ರಚಿತ್. ದೇವರಿಗೆ ಅಪ್ರಿಯವಾದದ್ದು ಯಾವುದೂ ಇಲ್ಲ. ಎಲ್ಲವೂ ಪ್ರಿಯವೇ, ಎಲ್ಲವೂ ಪ್ರಿಯವೇ. ಶ್ರುತಿಗೀತಾದಲ್ಲಿ ಒಂದು ಮಾತು ಬರುತ್ತೆ. ಶ್ರುತಿಗೀತಾದಲ್ಲಿ ಹೇಳಬೇಕಾದ್ರೆ ಇದೇ ಮಾತನ್ನು ಹೇಳ್ತಾರೆ. ಜಗತ್ತಿನಲ್ಲಿ ಏನೇನು ಘಟನೆಗಳು ಜಗತ್ತಿನಲ್ಲಾಗತ್ತೋ ಎಲ್ಲವೂ ದೇವರ ಪೂಜೆ ಅಂತ. ನಮ್ಮ ದೃಷ್ಟಿಯಲ್ಲ, ಅದು ದೇವರ ದೃಷ್ಟಿಯಲ್ಲಿ. ದೇವರು ಎಲ್ಲವನ್ನೂ ತನ್ನ ಪೂಜೆ ಅಂತ ತಾನು ಸ್ವೀಕಾರ ಮಾಡ್ತಾನೆ. ನಾವು ಒಳ್ಳೆಯದನ್ನು ಮಾತ್ರ ದೇವರ ಪೂಜೆ ಅಂತ ಮಾಡೋದು. ಆದರೆ ದೇವರು ಹಾಗಲ್ಲ. ಎಲ್ಲವೂ, ಏನು ಭೂಕಂಪ ಆಗಲಿ, ಅತಿವೃಷ್ಟಿ ಆಗಲಿ, ಅನಾವೃಷ್ಟಿ ಆಗಲಿ, ಎಲ್ಲವೂ ದೇವರು ತನ್ನ ಪೂಜೆ ಅಂತ ಸ್ವೀಕಾರ ಮಾಡ್ತಾನೆ. ಯಾಕೆ ಅಂದರೆ ಅದೆಲ್ಲವೂ ದೇವರ ಇಚ್ಛೆಗೆ ತಕ್ಕಂತೆ ನಡೆದದ್ದು. ಇಚ್ಛೆಯ ವಿರುದ್ಧ ನಡೆಯೋದು ಏನೂ ಇಲ್ವಲ್ಲ. ಹಾಗಾಗಿ ದೇವರನ್ನು ಶಾಂತ ಎಂಬುದಾಗಿ ಕರೀತಾರೆ. ಗುಣೈ ಸ್ವರೂಪಭೂತೈಸೋ ಗುಣ್ಯಸೋ, ಹೀಗೆ ಇನ್ನೂ ಅನೇಕ ಗುಣಗಳನ್ನೆಲ್ಲ ಹೇಳಿದ್ದಾರೆ. ಇರಲಿ, ಈ ಎಲ್ಲ ಗುಣಗಳು ಇರುವಂತಹ ಶ್ರೀನಿವಾಸ ಇವತ್ತು ನನ್ನನ್ನು ಬಿಟ್ಟು ಹೋಗಿದ್ದಾನೆ. ಹಾಗಾಗಿ ನಾನು ದುಃಖವನ್ನು ಪಡ್ತಾ ಇದ್ದೇನೆ. ಈ ಎಲ್ಲ ಗುಣಗಳನ್ನು ವಿಜಯಧ್ವಜರು, ಯಾದವಾರ್ಯರು ಬಹಳ ಸುಂದರವಾಗಿ ನಮ್ಮ ಮನುಷ್ಯರಿಗೆ ಯಾವ ರೀತಿಯಾಗಿ ಈ ಗುಣಗಳು ಇರಬೇಕು ಅನ್ನೋದನ್ನು ತಿಳಿಸಿಕೊಡ್ತಾರೆ. ಭಗವಂತನ ಈ ಗುಣಗಳನ್ನು ಚಿಂತನೆ ಮಾಡಿದರೆ ನಮಗೂ ಆ ಗುಣಗಳು ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಆ ಗುಣಗಳು ಬರ್ತದೆ